ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಂಥ ವಿಷಯ ಏನಂದರೆ, ಹಲವರಿಗೆ ಕಾಡ್ತಿರೋ ಒಂದೇ ಸಮಸ್ಯೆ ಬಿಳಿ ಕೂದಲಿನ ಬಗ್ಗೆ. ಚಿಕ್ಕ ವಯಸ್ಸಲ್ಲೇ ಕೂದಲು ಬಿಳಿಯಾಗೋದಕ್ಕೆ ಇದನ್ನು ಹೇಗೆ ತಡೆಯಬಹುದು, ಮನೆಮದ್ದು ಇದಕ್ಕೆ ಕೆಲಸ ಮಾಡುತ್ತಾ, ಎಲ್ಲ ಮಾಹಿತಿ ಸರಳ ಕನ್ನಡದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಈಗ ಮುಖ್ಯವಾಗಿ ಬಿಳಿ ಕೂದಲು ಬರೋದಕ್ಕೆ ಪ್ರಮುಖ ಕಾರಣಗಳೇನು ಅಂತ ತಿಳ್ಕೊಳ್ಳೋಣ. ವಂಶ ಪಾರಂಪರ್ಯದಿಂದ ಅಂದರೆ ಅಪ್ಪ ಅಮ್ಮಂದರಿಗೆ ಬೇಗ ಬಿಳಿ ಕೂದಲು ಬಂದಿದ್ದರೆ ಮಕ್ಕಳಿಗೂ ಬಿಳಿ ಕೂದಲು ಬರಬಹುದು. ಹಾಗೆ ವಿಟಮಿನ್ ಕೊರತೆ ಇದ್ದರೆ ಅಂದರೆ ವಿಟಮಿನ್ B12, ಐರನ್, ವಿಟಮಿನ್ D ಕೊರತೆಯಿಂದ ಕೂಡ ಕೂದಲು ಬೇಗ ಬಿಳಿಯಾಗಬಹುದು. ಇನ್ನೊಂದು ಕಾರಣ ಅಂದರೆ ಒತ್ತಡ ಮತ್ತು ನಿದ್ರೆಯ ಕೊರತೆ. ಅತಿಯಾದ ಸ್ಟ್ರೆಸ್ ಮತ್ತು ಕಡಿಮೆ ನಿದ್ರೆ ಕೂದಲು ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಹಾಗೆಯೇ ಕೆಟ್ಟ ಆಹಾರ ಪದ್ಧತಿ ಅಂದರೆ ಜಂಕ್ ಫುಡ್, ಹೆಚ್ಚು ಸಕ್ಕರೆ ಮತ್ತು ಪೌಷ್ಟಿಕಾಂಶ ಕೊರತೆಯ ಆಹಾರ ಸಮಸ್ಯೆ ಕೂಡ ಇದನ್ನು ಹೆಚ್ಚಿಸ್ಬೋದು. ಹಾಗೆಯೇ ಕೊನೆಯದಾಗಿ ರಾಸಾಯನಿಕ ಉತ್ಪನ್ನಗಳ ಬಳಕೆ, ಹೆಚ್ಚು ಹೇರ್ ಡೈ, ಕೆಮಿಕಲ್ ಶಾಂಪು ಬಳಸೋದ್ರಿಂದ ಕೂಡ ಕೂದಲು ದುರ್ಬಲವಾಗಬಹುದು. ಇನ್ನು ಸಾಮಾನ್ಯ ತಪ್ಪು ಕಲ್ಪನೆಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಒಂದು ಬಿಳಿ ಕೂದಲನ್ನು ಕಿತ್ತು ಹಾಕಿದ್ರೆ ಇನ್ನೂ ಹೆಚ್ಚು ಕೂದಲು ಬರ್ತವೆ ಅನ್ನೋದು ಸುಳ್ಳು. ಇದಕ್ಕೆ ವೈಜ್ಞಾನಿಕ ಯಾವುದೇ ಸಾಕ್ಷಿ ಕೂಡ ಇಲ್ಲ. ಎಣ್ಣೆ ಹಚ್ಚಿದ್ರೆ ಬಿಳಿ ಕೂದಲು ಕಪ್ಪಾಗುತ್ತೆ ಅನ್ನೋದು ಕೂಡ ಅಷ್ಟೇ ಸುಳ್ಳು. ಯಾಕಂದರೆ ಎಣ್ಣೆ ಕೂದಲನ್ನು ಆರೋಗ್ಯವಾಗಿಡುತ್ತೆ, ಆದರೆ ನೈಸರ್ಗಿಕವಾಗಿ ಕಪ್ಪಾಗಿಸೋದಿಲ್ಲ. ಇನ್ನು ಬಿಳಿ ಕೂದಲು ಕಡಿಮೆ ಮಾಡೋದಕ್ಕೆ ಸಹಾಯವಾದ ಸಲಹೆಗಳನ್ನು ತಿಳ್ಕೊಳ್ಳೋಣ ಬನ್ನಿ. ಪೌಷ್ಟಿಕ ಆಹಾರವನ್ನು ಸೇವಿಸಿ, ಹಸಿರು ತರಕಾರಿ, ಹಣ್ಣು, ಮೊಟ್ಟೆ, ಕಡಲೆಯನ್ನು ತಿನ್ನಿ, ಸಾಕಷ್ಟು ನೀರು ಕುಡಿಯಿರಿ, ಸ್ಟ್ರೆಸ್ಸನ್ನು ಕಡಿಮೆ ಮಾಡಿ, ದಿನಕ್ಕೆ 7ರಿಂದ 8 ಗಂಟೆ ನಿದ್ರೆ ಮಾಡಿ, ಹೆಚ್ಚು ಕೆಮಿಕಲ್ ಪ್ರಾಡಕ್ಟ್ಸ್ ಬಳಕೆನ ತಪ್ಪಿಸಿ. ಇನ್ನು ನಾವು ಯಾವಾಗ ಬಿಳಿ ಕೂದಲು ಬಗ್ಗೆ ತೋರಿಸೋದಕ್ಕೆ ಡಾಕ್ಟರ್ ಹತ್ರ ಹೋಗಬೇಕು ಅಂದರೆ, ತುಂಬ ಬೇಗ ಬಿಳಿ ಕೂದಲು ಬರ್ತಿದ್ರೆ, ಕೂದಲು ಉದುರೋ ಸಮಸ್ಯೆಯೂ ಇದ್ದರೆ, ವಿಟಮಿನ್ ಡಿಫಿಷಿಯನ್ಸಿ ಅನುಮಾನ ಇದ್ದರೆ ಡರ್ಮಟಾಲಜಿಸ್ಟ್ ಅಥವಾ ವೈದ್ಯರನ್ನು ಸಂಪರ್ಕಿಸಿ. ಈ ವಿಡಿಯೋ ಮಾಹಿತಿ ನೀಡುವ ಉದ್ದೇಶ ಒಳ್ಳೆಯದಕ್ಕಾಗಿ ಮಾತ್ರ. ಯಾವುದೇ ಔಷಧಿ ಅಥವಾ ಚಿಕಿತ್ಸೆ ತೆಗೆದುಕೊಳ್ಳುವ ಮೊದಲು ವೈದ್ಯರ ಸಲಹೆಯನ್ನು ಪಡೆಯಿರಿ. ಈ ಚಾನೆಲ್ ವೈದ್ಯಕೀಯ ಜವಾಬ್ದಾರಿಯನ್ನು ಹೊರೋದಿಲ್ಲ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.